ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ತುಂಬ ದಿನ ಆಯಿತು ಲಾಗ್ ಮಾಡಿ, ಯಾಕಂದರೆ ಸ್ವಲ್ಪ ಬ್ಯುಸಿ ಇರೋ ಕಾರಣದಿಂದ ಲಾಗ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ನೋ ನೀಡ್ ಟು ವರಿ. ಹಾಗೆ ಫ್ರೆಂಡ್ಸ್, ಏನಪ್ಪ ಅಂದರೆ ನೀವು ನೋಡ್ಬೋದು, ಈಗ ಡಿಫ್ರೆಂಟ್ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಸೊ ಯಾರಿಗಾದರೂ ಹೇರ್ ಸ್ಟೈಲ್ ಮಾಡಿಸ್ಕೊಬೇಕು, ಇಲ್ಲ ಸ್ಯಾರಿ ಡ್ರಾಪಿಂಗ್ ಮಾಡಿಸ್ಕೊಬೇಕು ಅನ್ನೋರು ನನಗೆ ಕಮೆಂಟ್ ಮಾಡಿ. ಸೊ ಮಾಡಿಕೊಡ್ತೀನಿ ರೀಸನಬಲ್ ಪ್ರೈಸಲ್ಲೇ. ಸೊ ನೀವು ನೋಡ್ಬೋದು ಎಷ್ಟು ಥರ ಹಾಕಿದ್ದೀವಿ ಅಂತ ಕೂಡ. ಹಾಗೆ ಇದು 2 days ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಸೊ ಡಮ್ಮಿ ಮೇಲೇನೂ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಹಾಗೆ ರಿಯಲ್ ಹೇರ್ ಮೇಲೆ ಕೂಡ ಮಾಡಿದ್ದೀನಿ. ಸೊ ಬರುತ್ತೆ ಆ ವಿಡಿಯೋಸ್ ಕೂಡ. ಸೊ ಎಲ್ಲರೂ ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ? ನಾನಂತೂ ನನ್ನ ಹೊಸ ಜರ್ನಿಗೆ ಕಾಲ ಇಟ್ಟಾಯಿತು. ಸೊ ಒಂದೊಂದಾಗೆ ಕಲಿತಾ ಇದ್ದೀನಿ, ತುಂಬ ಚೆನ್ನಾಗಿ ನಡೀತಾ ಇದೆ ಕ್ಲಾಸಸ್ ಆದರೆ. ಸೊ ಯಾರಾದರೂ ಕ್ಲಾಸಸ್ ಜಾಯ್ನ್ ಆಗ್ತೀನಿ ಅಂದರೆ ನನಗೆ DM ಮಾಡಿ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಸೊ ಹೋಗಿ ಜಾಯ್ನ್ ಆಗ್ಬೋದು. ಯಾಕಂದರೆ ಕೆಲವ್ರಿಗೆ ತುಂಬ ಹೆಣ್ಮಕ್ಳಿಗೆ ತುಂಬ ಆಸೆ ಇರುತ್ತೆ ಇಂಡಿಪೆಂಡೆಂಟ್ ಆಗಿರಬೇಕು. ಸೊ ನಾವು ಏನಾದರೂ ಒಂದು ಕೈಯಲ್ಲಿ ಕೆಲಸ ಇಕ್ಕೊಬೇಕು ಅನ್ನೋ ಕಾರಣಕ್ಕೆ, ಇಲ್ಲಾಂದರೆ ತುಂಬ ಇಷ್ಟ ಇರುತ್ತೆ ಮೇಕಪ್ ಮಾಡೋಕ್ಕೆ ಅಂಥವ್ರು ಕೂಡ ಜಾಯ್ನ್ ಆಗ್ಬೋದು. ಅದು ಅವ್ರ ಚಾಯ್ಸ್ ಆಗಿರುತ್ತೆ. ಸೊ ನಾವೆಲ್ಲಿ ಸೇರಿರೋದು ಅಂದರೆ ಗೀತಾ ಮ್ಯಾಮ್ ಹತ್ರ. ಅದು ಎಲ್ಲರಿಗೂ ಗೊತ್ತಿರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅಭಿ ಸರ್ ಕೂಡ ಗೊತ್ತಿರ್ತಾರೆ. ಸೊ ಅವರು ನಮ್ಮ ಮೆಂಟರ್ ಆಗಿರ್ತಾರೆ, ನಮ್ಮ ಟೀಚರ್ಸ್ ಆಗಿರ್ತಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಏನೇ ಒಂದು ಡೌಟ್ ಆಗಲಿ ತುಂಬ ಚೆನ್ನಾಗಿ ಕ್ಲಾರಿಫೈ ಮಾಡ್ತಾರೆ. ನನಗಂತೂ ತುಂಬಾ ಇಷ್ಟ ಆಯಿತು ಕ್ಲಾಸಸ್ಸು. ಸೊ ನೀವು ನೋಡ್ಬೋದು, ನಾನು ಡಿಫ್ರೆಂಟ್ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ, ಇನ್ನೂ ಮುಂದಕ್ಕೆ ಮಾಡ್ತಾ ಇರ್ತೀನಿ. ಸೊ ನೀವು ನೋಡ್ಬೋದು. ಹಾಗೆ ನಿಮ್ಮ ಫಂಕ್ಷನ್ಸ್ ಆಗಲಿ, ನಿಮ್ಮ ಫ್ಯಾಮಿಲಿ ಫಂಕ್ಷನ್ಸ್ ಆಗಲಿ ಯಾವುದಾದ್ರೂ ಇದೆ ನನಗೆ ಕಮೆಂಟ್ ಮಾಡಿ. ಸೊ ಮಾಡಿಕೊಡೋಣ. ಸೊ ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸದ್ಯಕ್ಕೆ ಈಗ ಹೇರ್ ಸ್ಟೈಲ್ ಮತ್ತು ಸ್ಯಾರಿ ಡ್ರಾಪಿಂಗ್ ಕಲ್ತಿದ್ದೀವಿ. ಇನ್ನು ಸ್ವಲ್ಪ ದಿನದಲ್ಲೇ ಮೇಕಪ್ ಕೂಡ ಕಲಿತು ನಿಮ್ಮ ಮುಂದೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಅದೆಲ್ಲ ಮುಗಿಸ್ಕೊಂಡು ಹೇರ್ ಸ್ಟೈಲ್ ಎಲ್ಲ ಆದಮೇಲೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬೇಕ್ರಿಗೆ ಬಂದ್ವಿ. ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. ಸೊ ಹಾಗೆ ಐಸ್ ಕ್ರೀಮ್ ತಿಂದ್ವಿ. ಅದಾದಮೇಲೆ ಫುಲ್ಲು ನೀವು ನೋಡ್ಬೋದು ಮೋಡ ಎಲ್ಲ ಮುಚ್ಕೊಂಡಿದೆ ಫುಲ್ಲು ಮಳೆಗೆ. ಬಟ್ ಏನೋ ಒಂಥರ ತುಂಬ ಚೆನ್ನಾಗಿದೆ. ಅದಾದಮೇಲೆ ಮನೆಗೆ ಬಂದೆ, ಕತ್ಲಾಗಿ ಹೋಗಿತ್ತು. ಸೊ ಚಿಕನ್ ಸಾರು, ಮುದ್ದೆ, ಮೊಟ್ಟೆ ಎಲ್ಲ ತಿಂದು ಮಲಗಿದೆ. ಹಾಗೆ ನಾನು, ಧೃತಿ ಮತ್ತು ಮಮ್ಮಿ ಸೊ ಊರಿಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಧೃತಿ ಮಾತ್ರ ಹೋಗ್ತಾ ಇರೋದು. ಮಮ್ಮಿ ನಮ್ಮನ್ನ ಡ್ರಾಪ್ ಮಾಡೋಕ್ಕೆ ಬರ್ತಾಯಿದ್ದಾರೆ. ಸೊ ಧೃತಿ ನಿಮಗೆಲ್ಲ ಹಾಯ್ ಬಾಯ್ ಅಂತ ಅವಳಿಗೇನೋ ಖುಷಿ. ನಿಮ್ಗೆ ಆಲ್ರೆಡಿ ಗೊತ್ತು ಅವಳಿಗೆ ಜರ್ನಿ ಅಂದರೆ ತುಂಬ ಇಷ್ಟ ಅಂತ. ಅದಾದಮೇಲೆ ಹೋದ್ವಿ ನಾವು. ಆನ್ ದ ವೇ ಹೋಗ್ಬೇಕಾದ್ರೆ ಫುಲ್ ಟ್ರಾಫಿಕ್ ಇತ್ತು. ಬಟ್ ನಾವು ಅಂದ್ಕೊಂಡಿರೋ ಟೈಮ್ಗೆ ನಾವು ರೀಚ್ ಆದ್ವಿ ಯಲಹಂಕ ರೈಲ್ವೆ ಸ್ಟೇಷನ್ಗೆ. ಅಲ್ಲಿಂದ ಬೇಗ ಹೊರಟು ಟಿಕೆಟ್ ತೊಗೊಂಡು ಕಾಯ್ತಾ ಇದ್ವಿ ಟ್ರೈನ್ಗೆ. ಬಟ್ ನಮ್ಮ ಪುಣ್ಯಕ್ಕೆ ಡಿಲೇ ಆಗಿತ್ತು ಟ್ರೈನು. ತುಂಬ ರಶ್ಶು, ಕಾಲಿಡೋಕ್ಕೆ ಕೂಡ ಜಾಗ ಇಲ್ಲ ಫ್ರೆಂಡ್ಸ್. ಹೆಂಗೆ ಕೂತಿದ್ವಿ ಅಂದರೆ ಕಂಜೆಸ್ಟ್ ಆಗಿ ಕೂತಿದ್ದಾರೆ ಎಲ್ಲರೂ ಅಷ್ಟೇ. ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಅದ್ರಲ್ಲಿ ಚಿಕ್ಕ ಮಕ್ಕಳು. ಸೊ ನಾನು ನೋಡ್ದಂಗೆ ಯಾವ ಟ್ರೈನಲ್ಲೂ ಈ ಥರ ಹ್ಯಾಂಗರ್ಸ್ ನಾನು ನೋಡಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾನು ನೋಡಿದ್ದು. ಇದು ಹೊಸದಾಗಿ ಮಾಡಿದಾರೇನೋ, ನನಗೂ ಗೊತ್ತಿಲ್ಲ. ಸೊ ನಮ್ಮ ಊರಲ್ಲಿ ಬಿಸಿಲಂದರೆ ಬಿಸಿ, ಅದಕ್ಕೆ ಆಂಧ್ರ ಪ್ರದೇಶ ಅಂತ ಅಂತಾರೇನೋ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಬಿಸಿಲು. ಸೊ ಆಲ್ರೆಡಿ ಚಿನ್ನಿ ಬಂದಿದ್ರು ನಮ್ಮನ್ನ ಪಿಕಪ್ ಮಾಡೋಕ್ಕೆ. ಪಿಕಪ್ ಮಾಡಿಕೊಂಡು ಹಾಗೆ ಸ್ವಲ್ಪ ಕಾಫಿ ಎಲ್ಲ ಕುಡ್ಕೊಂಡು ಹೊರಟ್ವಿ. ನೀವು ನೋಡ್ಬೋದು ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನನಗೆ ತುಂಬ ಇಷ್ಟ. ಆಲ್ರೆಡಿ ನಮ್ಮೂರಲ್ಲಿ ಗಣೇಶ ಪ್ರಿಪ್ರೇಷನ್ ನಡೀತಾ ಇದೆ. ಸೊ ನಿಮ್ಮೂರಲ್ಲೂ ನಡೀತಾ ಇದೆ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಪೆಟ್ರೋಲೆಲ್ಲ ಹಾಕ್ಸ್ಕೊಂಡು ನಮ್ಮೂರಿಗೆ ರೀಚ್ ಆದ್ವಿ ನಾವು. ಸೊ ಅದಾದಮೇಲೆ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ, ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ರು. ಅದೆಲ್ಲ ನೀಟಿಗೆ ಹಾರಾಕಿ ಅಡುಗೆ ಕೂಡ ಮಾಡಿ ಕಿಚನೆಲ್ಲ ಫುಲ್ ಕಂಪ್ಲೀಟ್ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ಊಟ ತಿಂದ್ವಿ. ಊಟ ತಿಂದು ಇನ್ನು ಬಟ್ಟೆ ಎಲ್ಲ ನೀಟಿಗೆ ಫೋಲ್ಡ್ ಮಾಡಿ ಈವ್ನಿಂಗ್ ಆಗೋಗಿತ್ತು ಆಲ್ರೆಡಿ. ಸೊ ಇನ್ನು ನೈಟಿಗೆ ಏನಪ್ಪ ಮಾಡೋದು ಅಂದ್ಬಿಟ್ಟು ಅಂದ್ಕೊತಾ ಇದ್ದೆ. ಸೊ ಚಪಾತಿ ಮಾಡಿದ್ದೆ. ಚಪಾತಿ ಮಾಡಿ ಪಲ್ಯ ಮಾಡಿ ತಿಂದಿದ್ದಾಯಿತು. ಸೊ ನನ್ನ ಬುಡ್ಗೆ ನಾನು ಕುಡಿಕಿರೋ ಅಂಥ ದುಡ್ಡನ್ನು ಎಲ್ಲ ಕೊಯ್ದು ತೊಗೊಂಡೆ. ಯಾಕಂದರೆ ಸ್ವಲ್ಪ ಅಮೌಂಟ್ ಬೇಕಿತ್ತು. ಆಲ್ರೆಡಿ ಅದು ತುಂಬಿತ್ತು, ಇನ್ನೊಂಚೂರು ತುಂಬಬೇಕಿತ್ತು. ಸೊ ಅದಾದಮೇಲೆ ಮಮ್ಮಿ ಮನೆಗೆ ಬಂದಾದಮೇಲೆ ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಸೊ ಇವ್ರು ನನ್ನ ಫ್ರೆಂಡು ಸುಷ್ಮಾ ಅಂತ. ಇವ್ರು ನನಗೆ ಹೇರ್ ಸ್ಟೈಲ್ ಮಾಡ್ತಾಯಿದ್ದಾಳೆ, ಕ್ರಿಂಪಿಂಗ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಕುತ್ಕೊಂಡು ಇದ್ದೀನಿ. ಸೊ ಅದು ಕ್ಲಾಸೆಲ್ಲ ಮುಗಿದಿದ್ದು ಆದಮೇಲೆ ನೀವು ನೋಡ್ಬೋದು ಆನ್ ದ ವೇ ನಾವು ಬರಬೇಕಾದ್ರೆ ನವಿಲುಗಳು ಫಸ್ಟ್ ಟೈಮ್ ನಾನು ನೋಡಿರೋದು ಬೆಂಗಳೂರಲ್ಲಿ ಈ ಥರ ಪ್ಲೇಸಲ್ಲಿ. ತುಂಬ ಚೆನ್ನಾಗಿತ್ತು, ಆದರೆ ರೆಕ್ಕೆ ಮಾತ್ರ ಬಿಚ್ಚಿಲ್ಲ. ಹಾಗೆ ಕೇಕೆಲ್ಲ ತಿಂದ್ವಿ. ಕೇಕೆಲ್ಲ ತಿಂದು ಅದಾದಮೇಲೆ ನನ್ನ ತಂಗಿನ ಕರ್ಕೊಂಬಂದಿದ್ದೆ ನನ್ನ ಸ್ಟುಡಿಯೋಗೆ. ಸೊ ಅವಳಿಗೆ ಹೇರ್ ಸ್ಟೈಲ್ಗೆ
ಯಾರಾದರೂ ಕರ್ಕೊಂಬರ್ಬೇಕು ರಿಯಲ್ ಹೇರ್ಸ್ ಮೇಲೆ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಹೇಳಿದರು. ಸೊ ನನ್ನ ತಂಗಿ ಬಂದು, ಸೊ ಅವಳಿಗೆ ಫುಲ್ಲು ಬ್ಲೋ ಡ್ರೈ ಎಲ್ಲ ಮಾಡಿ ಪಾರ್ಟಿಷನ್ ತೊಗೊಂಡು ಮತ್ತೆ ಕ್ರಿಂಪಿಂಗ್ ಸ್ಟಾರ್ಟ್ ಮಾಡಿದೆ ನಾನು. ಸೊ ನೀವು ನೋಡ್ಬೋದು ಪಾಪ ಅವಳು ಫಸ್ಟ್ ಟೈಮ್ ಮಾಡಿಸ್ಕೊತಿರೋದು, ಅವಳಿಗೂ ಸ್ವಲ್ಪ ಪೇನ್ ಆಗಿರುತ್ತೆ ಬ್ಯಾಕ್ ಕೋಮ್ ಎಲ್ಲ ಮಾಡಿರೋದಕ್ಕೆ. ಸೊ ಏನು ಮಾಡೋಕ್ಕಾಗಲ್ಲ, ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಅವೆಲ್ಲ ಮಾಡಲೇಬೇಕು. ಸೊ ಲಾಸ್ಟಿಗೆ ಔಟ್ಫಿಟ್ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ, ಹೇರ್ ಸ್ಟೈಲ್ ಯಾವ ಥರ ಬಂದಿದೆ ಅನ್ನೋದು ಕೂಡ. ಸೊ ನನಗಂತೂ ತುಂಬ ಖುಷಿ ಆಯಿತು, ಇಷ್ಟು ಕಷ್ಟಪಟ್ಟು ಇಷ್ಟು ವರ್ಷ ಕಾದು ಕಲಿತಾ ಅನ್ನೋ ಖುಷಿ ಕೂಡ ಇದೆ ನನಗೆ. ಸೊ ಆದರೂ ಸ್ವಲ್ಪ ಲೇಟ್ ಆಯಿತು ತುಂಬ, ಆದರೂ ಬೇಗ ಮಾಡಿದೆ ನಾನು, ಯಾಕಂದರೆ ಕ್ರಿಂಪಿಂಗ್ ಮಾಡಿ ಬ್ಲೋಯಿಂಗ್ ಮಾಡಿ. ಅದಾದಮೇಲೆ ನೀವು ನೋಡ್ಬೋದು ಫೈನಲ್ ಔಟ್ಫಿಟ್ಗೆ ನಾನು ರೆಡಿ ಮಾಡ್ತಾ ಇದ್ದೀನಿ ನನ್ನ ತಂಗಿನ. ಸೊ ಎಲ್ಲ ಆಯಿತು ಹೇರ್ ಸ್ಟೈಲು. ಸೊ ಆಕ್ಸೆಸರೀಸ್ ಎಲ್ಲ ಇಕ್ತಾ ಇದ್ದೆ ನಾನು. ಸೊ ನೀವು ನೋಡ್ಬೋದು ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ ನನ್ನ ಬ್ರೈಡ್ನ. ಸೊ ಯಾವ ಥರ ಕಾಣಿಸ್ತಾ ಇದೆ ಅಂತ ನೀವು ನಂಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮ್ದು ಯಾವುದೇ ಫಂಕ್ಷನ್ ಆದರೂ, ಆಫ್ ಸ್ಯಾರಿ ಆದರೂ, ಬೇಬಿ ಶೋ ಆದರೂ, ಇಲ್ಲಾಂದರೆ ಬ್ರೈಡ್ಗೆ, ಮದುವೆಗಳಿಗೆ, ಯಾರಿಗಾದರೂ ಕೂಡ ನಾನು ಮಾಡ್ಕೊಳ್ತೀನಿ. ಸೊ ಫೈನಲ್ ಲುಕ್ ಈ ಥರ ಇತ್ತು. ಸೊ ಯಾವ ಥರ ಇತ್ತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಡಿನ್ನರ್ ಮುಗಿಸಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.